ನಾನು ಡಾಕ್ಟರ್ BK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಬಹುದು. ವೀಕ್ಷಕರೇ, ಇವತ್ತು ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್, ಗುದದ್ವಾರಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗೆ ಮನೆಮದ್ದು. ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತಂದರೆ ಏನು? ರೆಕ್ಟಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಕರುಳಿನ ಕೊನೆಯ ಭಾಗ ರೆಕ್ಟಮ್ ಅಂತ ಹೇಳ್ತಾರೆ. ಈ ರೆಕ್ಟಮ್ಮು ಸ್ವಾಸ್ಥಾನದಿಂದ ಜರುಗುವಂತಹದ್ದು, ಹೊರಗಡೆ ಬರೋ ಅಂಥದ್ದು, ಮಲ ವಿಸರ್ಜನೆ ಮಾಡುವಾಗ, ಮುಕ್ಕುವಾಗ, ಪ್ರೆಷರ್ ಹಾಕುವಾಗ ಹೊರಗಡೆ ಬರೋ ಅಂಥದ್ದು. ಇದು ಒಂದು ಕಾಯಿಲೆ ವೀಕ್ಷಕರೇ. ಇದು ಯಾಕಾಗ್ತದೆ ಗೊತ್ತಾ? ಆ ರೆಕ್ಟಲ್ ಮಸಲ್ಸ್ ವೀಕ್ ಆಗೋಂಥದ್ದು. ಮಲ ವಿಸರ್ಜನೆ ಮಾಡುವಾಗ ಮಲ ವಿಸರ್ಜನೆ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಫೋರ್ಸ್ಫುಲ್ಲಾಗಿ ಮಲ ವಿಸರ್ಜನೆ ಮಾಡುವಾಗ ಆ ಒಂದು ಕೊನೆಯ ಭಾಗ ಜರುಗಿ ಹೊರಗಡೆ ಬರುವಂತಹ ಸಾಧ್ಯತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಮನೆಮದ್ದು ಇದೆಯಾ? ಇದು ಸ್ವಾಭಾವಿಕನಾ? ಇದು ಅಸ್ವಾಭಾವಿಕನಾ? ಇದು ಕಾಯಿಲೆನಾ? ಇದು ನೆಗ್ಲೆಕ್ಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋ ವಿಚಾರವಾಗಿ ವೀಕ್ಷಕರೇ, ಇದು ಖಂಡಿತವಾಗೂ ಇದು ಅಸ್ವಾಭಾವಿಕ, ಇದು ಕಾಯಿಲೆ. ಇದ್ರನ್ನ ಸೀರಿಯಸ್ ತಗೋಬೇಕು, ಇದನ್ನು ಅಲಕ್ಷ್ಯ ಮಾಡಬಾರದು ವೀಕ್ಷಕರೇ. ನಾನು ಈಗ ತಾನೇ ಹೇಳಿರೋ ಹಾಗೆ ರೆಕ್ಟಲ್ ಮಸಲ್ಸ್, ಗುದದ್ವಾರಕ್ಕೆ ಸಂಬಂಧಪಟ್ಟಿರುವಂತಹ ಮಸಲ್ಸು, ಲಿಗಮೆಂಟ್ಸು, ಟೆಂಡನ್ಸು ವೀಕ್ ಆದಾಗ ಆ ಪಾರ್ಟ್ ಹೊರಗಡೆ ಬರ್ತದೆ. ಅದು ಸಂಕುಚಿತಗೊಳ್ಳಬೇಕು, ಆ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು, ಆ ಮಸಲ್ಸ್ನ ಎಲಾಸ್ಟಿಸಿಟಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ಒಂದೇ ಒಂದು ಮನೆಮದ್ದು ಸುಲಭವಾಗಿ ಎಲ್ಲ ಕಡೆ ಲಭ್ಯ. ಟಚ್ ಮೀ ನಾಟ್, ಮುಟ್ಟಿದರೆ ಮುನಿ. ಲಜ್ಜಾಲು, ಸಂಸ್ಕೃತದಲ್ಲಿ ಲಜ್ಜಾಲು ಅಂತ ಹೇಳ್ತಾರೆ. ಹೆಣ್ಮಕ್ಳು ಲಜ್ಜೆ ಅಂತ ಹೇಳ್ತಾರೆ ನೋಡಿರಿ. ಮಾತಾಡ್ಸಿದ ತಕ್ಷಣ ನಾಚ್ಕೊಂತಾರೆ ನೋಡಿದರೆ ಹೆಣ್ಮಕ್ಳು, ಆ ಥರ ಅದನ್ನು ಮುಟ್ಟಿದ ತಕ್ಷಣ ನಾಚ್ಕೊಳತ್ತದು. ನಾಚಿಕೆ ಮುಳ್ಳು ಅಂತಲೂ ಹೇಳ್ತಾರೆ ಇದಕ್ಕೆ. ಈ ಲಜ್ಜಾಲು ಎಲ್ಲ ಕಡೆ ಲಭ್ಯ. ನಮ್ಮ ಯೂಟ್ಯೂಬರ್ ತೋರಿಸ್ತಾರೆ ಈಗ ಅದನ್ನು, ಲಜ್ಜಾಲು ಅಂದರೆ ಹೆಂಗಿರ್ತದೆ ಅಂತ. ಮುಟ್ಟಿದ ತಕ್ಷಣ ಹಂಗೆ ಮುದುರ್ಕಂತದೆ. ನಾನು ಮುಟ್ಟಿ ತೋರಿಸ್ತೀನಿ ನಿಮಗೆ ವೀಕ್ಷಕರೇ. ಇದರ ಕಷಾಯವನ್ನು ಬಳಕೆ ಮಾಡಿ, ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದಿಷ್ಟು ಟಚ್ ಮೀ ನಾಟ್ ಎಲೆಗಳನ್ನು ತನ್ನಿ, ಅದನ್ನು ಜಜ್ಜಿ 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ. ಕುದ್ದು 2 ಲೋಟ ನೀರು 1 ಲೋಟಕ್ಕೆ ರೆಡೀಸ್ ಆಗಬೇಕು. ಒಂದಿಷ್ಟು ಬೆಲ್ಲ ಹಾಕ್ಕೊಳ್ರಿ ರುಚಿಗೆ, ಒಂದಿಷ್ಟು ಏಲಕ್ಕಿ ಹಾಕೊಳ್ಳಿ, ಒಂದಿಷ್ಟು ಚಕ್ಕೆ ಹಾಕೊಳ್ಳಿ, ರುಚಿಕಟ್ಟಾಗಿ ಮಾಡ್ಕೊಂಡು ಇದನ್ನು ಕಷಾಯವನ್ನು ಸೋಸಿ ಬೆಳಗ್ಗೆ 10 ml, ಸಾಯಂಕಾಲ 10 ml, ಎಷ್ಟು 31 ದಿನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಸರ್, ನಾವು ಮೆಟ್ರೋಪಾಲಿಟನ್ ಸಿಟಿಲಿದ್ದೀವಿ, ಬೆಂಗಳೂರು, ಬಾಂಬೆ, ಡೆಲ್ಲಿ, ಮಡ್ರಾಸಲ್ಲಿದ್ದೀವಿ, ಅಲ್ಲಿ ನಮಗೆ ಸಿಗ್ತದೆ ಇದು. ತಗೊಂಬನ್ನಿ ಎಲೆಗಳನ್ನು, ಎಲ್ಲೋ ಹಳ್ಳಿ ಕಡೆ ಹೋದ ಸಿಗ್ತದೆ. ಅದನ್ನು ಡ್ರೈ ಮಾಡಿ ನೆರಳಲ್ಲಿ ಒಣಗಿಸಿ ಚೂರ್ಣವನ್ನು ಮಾಡಿ ಇಟ್ಕೊಳ್ಳಿ. ಈ ಚೂರ್ಣವನ್ನು ಕಷಾಯ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ. ಹೆಂಗೆ ಕಷಾಯ ಮಾಡೋದು? 5 mg, 5 ಅಥವಾ 1 ಟೀ ಸ್ಪೂನ್ ಅಂದಾಜು, 1 ಟೀ ಸ್ಪೂನು ಚೂರ್ಣವನ್ನು 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 1 ಲೋಟ ರೆಡ್ಯೂಸ್ ಮಾಡ್ಕೊಳ್ರಿ. ಅದನ್ನು ಸೋಸಿ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬನ್ನಿ. ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಯಾಕೆ ಕಂಟ್ರೋಲಿಗೆ ಬರಲ್ಲ ನೋಡಿ. ಇದನ್ನೊಂದೇ ಮಾಡ್ಕೊಂಡ್ರೆ ಸಾಲದು ವೀಕ್ಷಕರೇ. ಮಲಬದ್ಧತೆ ಏನಾದರೂ ಇತ್ತು ಅಂತಂದರೆ ಅದನ್ನು ದೂರ ಮಾಡ್ಕೋಬೇಕಾಗತ್ತೆ. ಯಾಕೆ? ಮಲಬದ್ಧತೆ ಇತ್ತು ಅಂತಂದರೆ ನೀವು ಮೋಷನ್ನಿಗೆ ಕೂರುವಾಗ, ಮಲ ವಿಸರ್ಜನೆ ಮಾಡುವಾಗ ಪ್ರೆಷರ್ ಹಾಕ್ತೀರಿ. ನೀವು ಅದನ್ನು ಸ್ವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋ ರೀತಿ ಈ ಲಜ್ಜಾಲವನ್ನು ಉಪಯೋಗ ಮಾಡಿ ಸರಿ ಮಾಡ್ಕೊಂಡಿರ್ತೀರಿ. ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮನ್ನು ಸರಿ ಮಾಡ್ಕೊಂಡಿರ್ತೀರಿ. ಮತ್ತೆ ಅತಿಯಾಗಿ ಪ್ರೆಷರ್ ಹಾಕಿದರೆ ಮತ್ತೆ ಕೆಳಗೆ ಜರುಗುವಂತಹ ಸಾಧ್ಯತೆ. ಮೋಷನ್ ಫ್ರೀ ಆಗಲಿಕ್ಕೆ ಅಂತಲೇ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಮಲಬದ್ಧತೆಗೆ ಬೇಕಾದಷ್ಟು ಮನೆಮದ್ದುಗಳನ್ನು ಹೇಳಿದ್ದೇವೆ. ಹರಳೆಣ್ಣೆ ಕುಡಿರಿ, ಇಸಬ್ಗೋಲ್ ತಗೊಳ್ರಿ, ಮೂಲಂಗಿ ತಿನ್ನಿರಿ, ಮೊಸರು ಕುಡೀರಿ, ಹಾಲಿಗೆ ತುಪ್ಪ ಹಾಕೊಂಡು ಕುಡೀರಿ. ಇಷ್ಟೆಲ್ಲ ವಿಧಿವಿಧಾನಗಳಿದೆ. ಅವುಗಳನ್ನ ವೀಡಿಯೋಗಳನ್ನ ಲಿಂಕ್ ಕೊಡ್ತಾರೆ, ನೋಡ್ಕೊಳ್ಳಿ. ಆ ಮಲ ವಿಸರ್ಜನೆ ಕೂಡ ದೂರ ಮಾಡ್ಕೋಬೇಕು. ಈ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮನ್ನು ಕೂಡ ಈ ರೀತಿಯಲ್ಲಿ, ಈ ವಿಧಾನದಲ್ಲಿ ಸರಿಪಡಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಎಲ್ಲದಕ್ಕೂ ಆಪ್ರೇಷನ್ನೇ ಚಿಕಿತ್ಸೆ ಅಲ್ಲ ವೀಕ್ಷಕರೇ. ಆಪ್ರೇಷನ್ 5 ನಿಮಿಷ ಕಟ್ ಮಾಡಿ ಬಿಸಾಕ್ಬಿಟ್ರೆ ಮುಗಿದೋತ್ತು. ಆಮೇಲೆ ಏನು ಮಾಡ್ತೀರಿ? ಕಟ್ ಮಾಡೋದನ್ನು ಕೊನೆಗಿಟ್ಕೊಳ್ಳಿ ವೀಕ್ಷಕರೇ. ಇವೆಲ್ಲವನ್ನು ಪ್ರಯೋಗ ಮಾಡ್ಕೊಳ್ಳಿ. ಒಂದು ವೇಳೆ ಇದನ್ನು ಮಾಡ್ಕೊಂಡ್ರೂ ಅನುಕೂಲ ಆಗಲಿಲ್ವಾ, ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ. ಇದಕ್ಕೆ ಬೇಕಾದಷ್ಟು ಔಷಧಿಗಳು ಲಭ್ಯ, ಕಲ್ಪಗಳು ಲಭ್ಯ, ವಟಿಗಳು ಲಭ್ಯ, ಚೂರ್ಣಗಳು ಲಭ್ಯ. ಆಯುರ್ವೇದ ವೈದ್ಯರ ನಿಗಾರಣೆಯಲ್ಲಿ ತೆಗೆದುಕೊಂಡಿದ್ದೆ. ಅದರಲ್ಲಿ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್, ಗುದ ಭ್ರಂಶ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಕನ್ನಡದಲ್ಲೂ ಕೂಡ ಗುದ ಭ್ರಂಶ ಅಂದರೆ ತನ್ನ ಸ್ತನದಲ್ಲಿ ಬಿಟ್ಟು ಜರುಗ ಅಂಥದ್ದು. ಇದಕ್ಕೆ ಚಿಕಿತ್ಸೆ ಲಭ್ಯ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.